ಅವತ್ತೊಂದಿನ ಅಕ್ಬರ್ ಜೊತೆ ರಾಜ್ಯದ ಮಹತ್ವವಾದ ವಿಷಯಗಳನ್ನು ಚರ್ಚೆ ಮಾಡ್ತಾ ತುಂಬ ಲೇಟ್ ಆಗಿತ್ತು. ಬೀರ್ಬಲ್ ಮನೆ ಕಡೆ ನಡ್ಕೊಂಡು ಹೋಗ್ತಾ ಇದ್ದ. ಆ ಸಮಯದಲ್ಲಿ ಒಬ್ಬ ಅಪರಿಚಿತ ವ್ಯಕ್ತಿ ಬೀರ್ಬಲ್ ಎದುರುಗಡೆ ಬಂದು, ಸ್ವಾಮಿ, ಇಲ್ಲಿ ಬೀರ್ಬಲ್ ಮನೆ ಎಲ್ಲಿದೆ ಅಂತ ಇವನನ್ನೇ ಕೇಳ್ತಾನೆ. ಆ ವ್ಯಕ್ತಿಯನ್ನೇ ದಿಟ್ಟಿಸಿ ನೋಡಿದ ಬೀರ್ಬಲ್, ಈ ವ್ಯಕ್ತಿ ಯಾರೋ ರಾಜ್ಯಕ್ಕೆ ಹೊಸಬನಂತೆ ಕಾಣ್ತಾ ಇದ್ದಾನೆ ಅಂತ ಅವನಿಗೆ ನಾನೇ ಬೀರ್ಬಲ್ ಅಂತ ಹೇಳೋ ಬದಲು, ನೋಡಪ್ಪ, ಈ ಬೀದಿ ಕೊನೆಯಲ್ಲಿ ಕಾಣುವ 3ನೇ ಅಂತಸ್ತಿನ ಆ ಕೆಂಪು ಕಲ್ಲಿನಲ್ಲಿ ಮಾಡಿರೋ ಮನೆಯೇ ಬೀರ್ಬಲ್ ಮನೆ ಅಂತ ಹೇಳಿ ದೂರದಿಂದನೇ ತನ್ನ ಮನೆಯನ್ನು ತೋರಿಸಿ, ಏನೋ ನೆನಪಾಯಿತು ವಾಪಸ್ ಹೋಗಬೇಕು ಅನ್ನೋ ರೀತಿ ವಾಪಸ್ ಅರಮನೆಗೆ ಹೋಗ್ತಾನೆ. ಅಲ್ಲಿ ಹೂದೋಟದಲ್ಲಿ ಒಂದು 5-10 ನಿಮಿಷ ಕೂತಿದ್ದು ಆಮೇಲೆ ನಿಧಾನಕ್ಕೆ ಮನೆ ಕಡೆ ಬರ್ತಾನೆ. ಅಷ್ಟರಲ್ಲಿ ಆಗಲೇ ಈ ಅಪರಿಚಿತ ವ್ಯಕ್ತಿ ಬೀರ್ಬಲ್ ಮನೆಯನ್ನು ಹುಡ್ಕೊಂಡು ಮನೆ ಹತ್ರ ಹೋಗಿ ಅಲ್ಲಿದ್ದ ಸೇವಕನಿಗೆ ಕೇಳಿರ್ತಾನೆ, ಬೀರ್ಬಲ್ನ ಕಾಣಬೇಕು, ಅವ್ರನ್ನ ಸ್ವಲ್ಪ ಕರೀತೀರಾ ಅಂತ. ಆಗ ಸೇವಕ, ಅಯ್ಯೋ, ನಮ್ಮ ಯಜಮಾನರು ಅರಮನೆಗೆ ಹೋಗಿದ್ದಾರೆ, ಇನ್ನೇನು ಬರ್ಬೋದು, ಕೂತ್ಕೊಳ್ಳಿ ಅಂತ ಹೇಳಿ ಒಳಗೆ ಹೋಗ್ತಾನೆ. ಸ್ವಲ್ಪ ಹೊತ್ತಾದಮೇಲೆ ಬೀರ್ಬಲ್ ಅಲ್ಲಿಗೆ ಬರ್ತಾನೆ. ಬೀರ್ಬಲ್ನ ನೋಡಿದ ವ್ಯಕ್ತಿ, ನೀವೇ ಅಲ್ವಾ ನನಗೆ ಬೀರ್ಬಲ್ ಮನೆ ತೋರಿಸಿದ್ದು, ನಿಮಗೂ ಬೀರ್ಬಲ್ ಜೊತೆ ಏನಾದರೂ ಕೆಲಸ ಇದೆಯಾ ಅಂತ ಕೇಳ್ತಾರೆ. ಆಗ ಬೀರ್ಬಲ್, ಇಲ್ಲ, ಅವನ ಹತ್ತಿರ ನನಗೇನು ಕೆಲಸ ಇಲ್ಲ, ನನ್ನ ಹತ್ರ ಅವನಿಗೆ ಕೆಲಸ ಇರೋದು, ನಾನಿಲ್ಲ ಅಂದರೆ ಅವನನ್ನು ಯಾರೂ ಮಾತು ಆಡಿಸಲ್ಲ ಅಂತ ಬೀರ್ಬಲ್ ಹೇಳ್ತಾನೆ. ಆ ವ್ಯಕ್ತಿಗೆ ಇವನು ತುಂಬ ದುರಹಂಕಾರ ವ್ಯಕ್ತಿ ಅಂತ ಅನಿಸಿ ಸುಮ್ಮನೆ ಕೂತ್ಕೋತಾನೆ. ಅಷ್ಟರಲ್ಲಿ ಒಳಗೆ ಹೋಗಿದ್ದ ಸೇವಕ ಆಚೆ ಬಂದು ಬೀರ್ಬಲ್ಗೆ ನಮಸ್ಕಾರ ಮಾಡ್ತಾ, ಯಜಮಾನ್ರೆ, ಇವರು ನಿಮ್ಮನ್ನು ಭೇಟಿ ಮಾಡೋಕೆ ಅಂತ ಬಂದಿದ್ದಾರೆ ಅಂತ ಹೇಳ್ತಾನೆ. ಸೇವಕನ ಈ ಮಾತು ಕೇಳಿ ಆ ಅಪರಿಚಿತ ವ್ಯಕ್ತಿಗೆ ಆಶ್ಚರ್ಯ ಆಗೋಯ್ತು. ಏನು, ನೀವೇ ಬೀರ್ಬಲ್ಲ? ನೀವ್ಯಾಕೆ ನಂಗೆ ಮುಂಚೆನೇ ಹೇಳಲಿಲ್ಲ ಅಂತ ಪ್ರಶ್ನೆ ಮಾಡ್ತಾರೆ. ಅದಕ್ಕೆ ಬೀರ್ಬಲ್ ನಗ್ನಗ್ತಾ ಹೇಳ್ತಾರೆ, ನೀವು ನನಗೆ ಕೇಳಿದ್ದ ಮಾಹಿತಿ ನಾನು ಕರೆಕ್ಟಾಗಿ ಕೊಟ್ಟೆ ತಾನೆ, ನೀವು ಬೀರ್ಬಲ್ ಮನೆ ಬೇಕು ಅಂದ್ರಿ, ನಾನು ಮನೆ ತೋರಿಸ್ದೆ ಅಂತ ಹೇಳಿ ಜೋರಾಗಿ ನಗ್ತಾನೆ. ಅದಕ್ಕೆ ಆ ವ್ಯಕ್ತಿ, ಹೌದು, ನಾನೇ ಬೀರ್ಬಲ್ ಅಂತ ನೀವು ಹೇಳ್ಬೋದಿತ್ತಲ್ವಾ ಅಂತ ಕೇಳ್ತಾರೆ. ಅದಕ್ಕೆ ಬೀರ್ಬಲ್ ನಗ್ನಗ್ತಾ ಹೇಳ್ತಾನೆ, ಸ್ವಾಮಿ, ಪ್ರಶ್ನೆಗೆ ತಕ್ಕಂಥ ಉತ್ತರ ಕೊಡೋದಷ್ಟೇ ನನ್ನ ಕೆಲಸ, ಅದೇ ನನ್ನ ವೃತ್ತಿ ಕೂಡ. ನಿಮಗೆ ನನ್ನ ಮನೆ ಬಗ್ಗೆ ಮಾಹಿತಿ ಬೇಕಿತ್ತು, ನಾನು ಕೊಟ್ಟನಲ್ಲ ಅಂತ ಹೇಳಿ ಜೋರಾಗಿ ನಗ್ತಾ ಇರ್ತಾನೆ. ಆ ವ್ಯಕ್ತಿನೂ ನಗ್ನಗ್ತಾ ಕೇಳ್ತಾನೆ, ಮತ್ತೆ ಇಲ್ಲಿ ಬಂದ ಮೇಲೂ ನನ್ನಿಂದನೇ ಬೀರ್ಬಲ್ ಅಂತ ಹೇಳಿದ್ರಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಬೀರ್ಬಲ್, ಅಲ್ವಾ, ಹೊರಗೆ ಕಾಣೋ ಆ ಬೀರ್ಬಲ್ಗೆ ಬೆಲೆ ಬಂದಿರೋದು ಒಳಗಿರೋ ಅವನ ಬುದ್ಧಿವಂತಿಕೆಯಿಂದ ಅಲ್ವಾ, ಅದರ ಸಹಾಯದಿಂದನೇ ತಾನೆ ಈ ಬಾಹ್ಯ ರೂಪಕ್ಕೆ ಅಷ್ಟೊಂದು ಗೌರವ ಸಿಕ್ಕಿರೋದು ತಾನೆ ಅಂತ ಹೇಳಿ ನಗ್ತಾನೆ. ಬೀರ್ಬಲ್ ಮಾತಿಗೆ ತಲೆದೂಗ್ತಾ ವ್ಯಕ್ತಿ, ನಿಜ ನಿಜ ಬೀರ್ಬಲ್, ಅಂತೂ ನೀವು ಕುಂತರೂ ಹಾಸ್ಯ, ನಿಂತರೂ ಹಾಸ್ಯ, ಮಾತಾಡಿದ್ರೂ ಹಾಸ್ಯ ಅಂತ ಹೇಳ್ತಾರೆ. ಬೀರ್ಬಲ್ನ ಈ ಹಾಸ್ಯ ಪ್ರಜ್ಞೆ ಮತ್ತು ಸಮಯ ಪ್ರಜ್ಞೆನ ಆ ವ್ಯಕ್ತಿ ತುಂಬ ಕೊಂಡಾಡಿ ಹೊಗಳ್ತಾರೆ. ಇದಾಗಿತ್ತು ನಮ್ಮ ಅಕ್ಬರ್ ಬೀರ್ಬಲ್ನ ಇನ್ನೊಂದು ಸುಂದರವಾದ ಕತೆ. ಈ ಕತೆ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇದೇ ರೀತಿ ಬಹಳಷ್ಟು ಕತೆಗಳನ್ನು ಕೇಳೋದಕ್ಕೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ಕತೆ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಬಾಕ್ಸ್ ಮೂಲಕ ನಮಗೆ ತಿಳಿಸಿ. ಧನ್ಯವಾದಗಳು.